ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಸ್ವಲ್ಪ ಹೊತ್ತಿನ ಧ್ಯಾನಕ್ಕೆ ಕೀರ್ತನೆಗಳು 90 ಅದರ 40ನೇ ವಾಕ್ಯ ಈ ರೀತಿಯಾಗಿ, ಈಗೋ ನಿನ್ನ ನೇಮಗಳನ್ನು ಪ್ರೀತಿಸ್ತೇನೆ, ನಿನ್ನ ನೀತಿಗೆ ಅನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಸೊ ದೇವರ ನೇಮಗಳನ್ನು ಪ್ರೀತಿಸ್ತಾನೆ ಎಂಬುದಾಗಿ ಭಕ್ತನ ಹೇಳ್ತಾನೆ. ಇವತ್ತು ನಾವುಗಳು ಅನೇಕ ಈ ಲೋಕದ ಕಾರ್ಯಗಳನ್ನು ನಾವು ಪ್ರೀತಿ ಮಾಡ್ತಾ ಇದ್ದೇವೆ. ಈ ಲೋಕದ ವಿಷಯಗಳನ್ನು ನಾವು ಪ್ರೀತಿ ಮಾಡ್ತೇವೆ. ಆದರೆ ನಮ್ಮನ್ನು ಸೃಷ್ಟಿಕರ್ತನು ಸೃಷ್ಟಿ ಮಾಡಿರುವಂಥ ದೇವರ ನೇಮಗಳನ್ನು, ದೇವರ ಆಜ್ಞೆಗಳನ್ನು, ದೇವರ ಮಾತುಗಳನ್ನು ನಾವೇನು ಮಾಡ್ತಾ ಇಲ್ಲ, ಪ್ರೀತಿಸ್ತಾ ಇಲ್ಲ. ಇವತ್ತು ದೇವರ ವಾಕ್ಯ ಹೇಳ್ತದೆ ಬಹಳ ಚೆನ್ನಾಗಿ, ಏನಂದರೆ ನಾವುಗಳು ದೇವರ ನೇಮಗಳನ್ನು ಪ್ರೀತಿಸುವಂಥವ್ರಾಗು. ಯಾವಾಗ ದೇವರ ನೇಮಗಳನ್ನು ಪ್ರೀತಿಸ್ತೇವೋ ಆತ ಏನು ಮಾಡ್ತೇವೆ, ಆತನ ನೀತಿಗೆ ಅನುಸಾರವಾಗಿ ನಮ್ಮನ್ನು ಚೈತನ್ಯಗೊಳಿಸ್ತಾನೆ, ನಮ್ಮನ್ನು ಉಜ್ಜೀವನಗೊಳಿಸ್ತಾನೆ. ನಾವೆಲ್ಲಿ ಸೋತು ಹೋಗಿದ್ದೇವೆ, ನಾವೆಲ್ಲಿ ಬಿದ್ದು ಹೋಗಿದ್ದೇವೆ, ಎಲ್ಲಿ ನಿರಾಶರಾಗಿದ್ದೇವೆ, ಎಲ್ಲಿ ಕುಗ್ಗಿ ಹೋಗಿದ್ದೇವೆ, ಎಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಬತ್ತಿ ಹೋಗಿದ್ದೇವೆ, ಅವೆಲ್ಲ ಸಂಗತಿಗಳಿಗೆ ದೇವರೇನು ಮಾಡ್ತಾನೆ, ಚೈತನ್ಯವನ್ನು ಕೊಡ್ತಾನೆ. ಅದಕ್ಕೆ ಪುನರ್ಜನ್ಮವನ್ನು ಕೊಡೋದಕ್ಕಾಗಿ ಶಕ್ತನಾಗಿರುವಂಥ ದೇವರು ಯೇಸು ಕ್ರಿಸ್ತನಾಗಿದೆ. ಅನೇಕ ಸಾರಿ ದೇವರನ್ನು ಪ್ರೀತಿ ಮಾಡದೆ, ಈ ಲೋಕವನ್ನು ಪ್ರೀತಿ ಮಾಡಿ ನಾವುಗಳೇನಾಗೋದಿಲ್ಲ, ಚೈತನ್ಯವನ್ನು ಹೊಂದಿಕೊಳ್ಳೋದಿಲ್ಲ, ಪುನರ್ಜನ್ಮವನ್ನು ಹೊಂದಿಕೊಳ್ಳೋದಿಲ್ಲ. ಸೊ ಈ ಲೋಕದಲ್ಲಿ ಮನುಷ್ಯನಿಗೆ ಏನಾದರೂ ಒಂದು ಪುನರ್ಜನ್ಮ ಬೇಕು ಅಂತ ಹೇಳೋದಾದರೆ ದೇವರ ನೇಮಗಳನ್ನು ಪ್ರೀತಿಸಬೇಕು. ದೇವರ ನೇಮಗಳನ್ನು ಪ್ರೀತಿಸುವಂದರೆ ದೇವರನ್ನು ಪ್ರೀತಿಸಬೇಕು. ನಿನ್ನನ್ನು ಯಾರು ಸೃಷ್ಟಿ ಮಾಡಿದ್ದಾರೆ? ನಿನ್ನನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನು. ಆತನನ್ನು ನೀನು ಪ್ರೀತಿ ಮಾಡುವುದಾದರೆ, ಆತನನ್ನು ನಿನ್ನ ಹೃದಯದ ಅಂತರಾಳದಿಂದ ನೀನು ಪ್ರೀತಿಸುವುದಾದರೆ ಆತ ನಿನ್ನನ್ನು ಚೈತನ್ಯಗೊಳಿಸ್ತಾನೆ. ಒಂದು ವೇಳೆ ನಿನ್ನ ಮರಣಕರವಾಗಿರುವಂಥ ರೋಗದಲ್ಲಿರ್ಬೋದು, ಒಂದು ವೇಳೆ ಡಾಕ್ಟರ್ ಎಲ್ಲರೂ ನಿನ್ನನ್ನು ಕೈ ಬಿಟ್ಟಿರ್ಬೋದು, ಅಥವಾ ಒಂದು ವೇಳೆ ಎಲ್ಲ ಲೋಕದ ಜನರೆಲ್ಲರೂ ನಿನ್ನನ್ನು ಕೈ ಬಿಟ್ಟಿರ್ಬೋದು. ಆದರೆ ಒಂದು ಮಾತ್ರ ಸತ್ಯ ಏನಂತ ಹೇಳಿದ್ರೆ, ನೀನು ಯೇಸುವನ್ನು ಪ್ರೀತಿ ಮಾಡುವುದಾದರೆ ಆ ಪ್ರೀತಿ ನಿನ್ನನ್ನು ಏನು ಮಾಡ್ತದೆ, ಚೈತನ್ಯಗೊಳಿಸ್ತದೆ. ನಿನಗೆ ಪುನರ್ಜನ್ಮವನ್ನು ಕೊಡೋದಕ್ಕಾಗಿ, ಮತ್ತೆ ನಿನಗೆ ಹೊಸ ಜೀವನವನ್ನು, ಹೊಸ ಬಾಳನ್ನು, ಹೊಸ ಬದುಕನ್ನು, ಹೊಸ ಭವಿಷ್ಯತ್ತನ್ನು ರೂಪಿಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಯೇಸು ಕ್ರಿಸ್ತನು. ಅನೇಕರು ಒಂದು ಸಾರಿನ ನೋಡಿ ನಿನಗೆ ಭವಿಷ್ಯತ್ತೇ ಇಲ್ಲ, ನೀನು ತಿರುಗಿ ನಿನ್ನ ಮೇಲೆ ಎದ್ದೇಳೋದಿಲ್ಲ, ಆಯಿತು ನಿನ್ನ ಜೀವನ, ನಿನ್ನ ಕುಟುಂಬ ಇಷ್ಟೇ ಸಂಪೂರ್ಣವಾಗಿ ನಾಶವಾಗುತ್ತೆ ಎಂಬುದಾಗಿ ಅನೇಕ ಜನರು ಹೇಳ್ಬೋದು. ಆದರೆ ನೀನು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡೋದಾದರೆ, ನಿನಗೋಸ್ಕರ ಪ್ರಾಣ ಕೊಟ್ಟ ಯೇಸುವನ್ನು ನೀನು ಪ್ರೀತಿ ಮಾಡೋದಾದರೆ, ನಿನಗೆ ಪುನರ್ಜನ್ಮ ಕೊಡೋದಕ್ಕಾಗಿ, ನಿನ್ನನ್ನು ಚೈತನ್ಯಗೊಳಿಸುವುದಕ್ಕಾಗಿ, ನಿನಗೆ ತಿರುಗಿ ಜೀವ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ. ಗಾಡ್ ಬ್ಲೆಸ್ ಯು.